ಪ್ರಶ್ನೆ, ಭಾರತದ ಸಂವಿಧಾನದ ಈ ಅನುಚ್ಛೇದವನ್ನು ಸಂವಿಧಾನದ ಆತ್ಮವೇ ಆಗಿದೆ ಎಂದು ಹೇಳುತ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಅನುಚ್ಛೇದ 32 ಸಂವಿಧಾನದ ಆತ್ಮ ಎಂದು ಪರಿಗಣಿಸಿದ್ದಾರೆ. ಈ 32ನೇ ಅನುಚ್ಛೇದ ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಪರಿಹಾರೋಪಾಯವನ್ನು ಸೂಚಿಸುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಅನುಚ್ಛೇದ 32. ಎರಡನೇ ಪ್ರಶ್ನೆ, ಆಸ್ತಿಯನ್ನು ಗಳಿಸುವ, ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕನ್ನು ಸಂವಿಧಾನದ ಈ ತಿದ್ದುಪಡಿಯು ಕೈಬಿಟ್ಟಿತು. ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ನಲ್ಲಿ 7 ಮೂಲಭೂತ ಹಕ್ಕುಗಳಿದ್ವು. ಅದರಲ್ಲಿ ರೈಟ್ ಟು ಪ್ರಾಪರ್ಟಿ ಒಂದು, ಆಸ್ತಿಯನ್ನು ಗಳಿಸುವ, ಹಿಡಿದಿಟ್ಟುಕೊಳ್ಳುವ ಹಾಗೂ ವಿಲೇವಾರಿ ಮಾಡುವ ಹಕ್ಕು. ಇದನ್ನು 44ನೇ ತಿದ್ದುಪಡಿ ಕಾಯ್ದೆ 1978 ಇದು ಮೂಲಭೂತ ಹಕ್ಕುಗಳಿಂದ ಈ ಹಕ್ಕನ್ನು ತೆಗೆದುಹಾಕಿ ಇದನ್ನು ಲೀಗಲ್ ರೈಟ್ ಅಂತ ಕನ್ಸಿಡರ್ ಮಾಡಿ ಇದನ್ನು ಸಂವಿಧಾನದ 12ನೇ ಭಾಗದ 300A ಸೇರಿಸಲಾಗಿದೆ. ಹಾಗಾಗಿ ಈಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು 6. ಆದ್ದರಿಂದ ಸರಿಯಾದ ಉತ್ತರ 44ನೇ ತಿದ್ದುಪಡಿ. ಮೂರನೇ ಪ್ರಶ್ನೆ, ಸಂಸತ್ತಿನ ಕಾರ್ಯಕಲಾಪಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ನಿಗದಿತವಾದ ಕೋರಂ. ಮೊದಲಿಗೆ ನಾವು ಕೋರಂ ಎಂದ್ರೇನು ಅಂತ ಅರ್ಥ ಮಾಡಿಕೊಳ್ಳೋಣ. ಯಾವುದೇ ಸದನ ಆಗಿರ್ಬೋದು, ಅಂದರೆ ಲೋಕಸಭೆ ಆಗಿರ್ಬೋದು, ರಾಜ್ಯಸಭೆ ಆಗಿರ್ಬೋದು, ಅದು ತನ್ನ ಕಾರ್ಯಕಲಾಪಗಳನ್ನು ನಡೆಸೋದಕ್ಕೆ ಆ ಸದನದಲ್ಲಿ ಹಾಜರಿರಬೇಕಾದ ಸದಸ್ಯರ ಕನಿಷ್ಠ ಸಂಖ್ಯೆಯನ್ನು ಕೋರಂ ಎಂದು ಕರೀತೇವೆ. ಸಭಾಧ್ಯಕ್ಷರನ್ನು ಸೇರಿ ಒಟ್ಟು ಸದಸ್ಯತ್ವದ 1/10 ಭಾಗ ಕೋರಂ ಇರಲೇಬೇಕು. ಅಂದರೆ ಲೋಕಸಭೆಯಲ್ಲಿ ಕನಿಷ್ಠ 55 ಸದಸ್ಯರು ಹಾಗೂ ರಾಜ್ಯಸಭೆಯಲ್ಲಿ 25 ಸದಸ್ಯರು ಇರಲೇಬೇಕು ಕಾರ್ಯಕಲಾಪ ನಡೆಯೋದಕ್ಕೆ. ಇಂಥ ಕೋರಂ ಇಲ್ಲದಾಗ ಸಭಾಧ್ಯಕ್ಷರು ಸದನವನ್ನು ಅಡ್ಜಾರ್ನ್ ಮಾಡಬಹುದು ಅಥವಾ ಸಸ್ಪೆಂಡು ಸಹಿತ ಮಾಡಬಹುದು ಕೋರಂ ಆಗುವವರೆಗೂ. ಹಾಗಾಗಿ ಸರಿಯಾದ ಉತ್ತರ ಒಟ್ಟು ಸದಸ್ಯತ್ವದ 1/10. ನಾಲ್ಕನೇ ಪ್ರಶ್ನೆ, ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಎಂದು ಸಂವಿಧಾನದ ಈ ಅನುಚ್ಛೇದವು ನಿಗದಿಸುತ್ತದೆ. ಸಂವಿಧಾನದ 14ನೇ ಭಾಗದಲ್ಲಿರ್ತಕ್ಕಂಥ ಅನುಚ್ಛೇದಗಳು 315ರಿಂದ 323 ಇವು ಕೇಂದ್ರ ಹಾಗೂ ರಾಜ್ಯ ಲೋಕಸೇವಾ ಆಯೋಗಗಳಿಗೆ ಸಂಬಂಧಿಸಿದಾಗಿದೆ. 315ನೇ ಅನುಚ್ಛೇದ ಕೇಂದ್ರ ಹಾಗೂ ಪ್ರತಿಯೊಂದು ರಾಜ್ಯವು ಒಂದು ಲೋಕಸೇವಾ ಆಯೋಗವನ್ನು ಹೊಂದಿರಬೇಕು ಅಂತ ಹೇಳಿದರೆ, 316ನೇ ಅನುಚ್ಛೇದ ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರ ಹಾಗೂ ಸದಸ್ಯರ ನೇಮಕಾತಿ ಹಾಗೂ ಅವರಿಗಿರಬೇಕಾದಂಥ ಅರ್ಹತೆಗಳ ಬಗ್ಗೆ ಹೇಳಿದರೆ, 317ನೇ ಅನುಚ್ಛೇದ ಲೋಕಸೇವಾ ಆಯೋಗದ ಸದಸ್ಯರನ್ನು ತೆಗೆದುಹಾಕುವ ಕ್ರಮಗಳ ಬಗ್ಗೆ ಹೇಳುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ 315 1ನೇ ವಿಧಿ ಅನುಚ್ಛೇದ. 5ನೇ ಪ್ರಶ್ನೆ, ಸರ್ಕಾರೀಯ ಆಯೋಗ ನೇಮಕವಾಗಿದ್ದು ಈ ಕೆಳಕಂಡ ವಿಷಯದ ಬಗ್ಗೆ ವ್ಯವಹರಿಸುವುದಕ್ಕಾಗಿ. ಮೊದಲಿಗೆ ನಾವು ಈ ಸರ್ಕಾರೀಯ ಆಯೋಗದ ರಚನೆ ಬಗ್ಗೆ ತಿಳ್ಕೊಳ್ಳೋಣ. 1983ರಲ್ಲಿ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದಂತಹ ರಾಜೇಂದ್ರ ಸಿಂಗ್ ಸರ್ಕಾರಿಯಾ ಅವರ ಅಧ್ಯಕ್ಷತೆಯಲ್ಲಿ 3 ಸದಸ್ಯರ ಆಯೋಗವನ್ನು ರಚಿಸಿತು. ಈ ಆಯೋಗದ ಉದ್ದೇಶ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಇರತಕ್ಕಂಥ ಅಧಿಕಾರಗಳು, ಕಾರ್ಯಗಳು ಹಾಗೂ ಜವಾಬ್ದಾರಿಗಳ ವೃದ್ಧಿಯ ಬಗ್ಗೆ ಸಲಹೆ ನೀಡುವುದು, ಕೇಂದ್ರ ಹಾಗೂ ರಾಜ್ಯಗಳ ಸಂಬಂಧವನ್ನು ಬಲಗೊಳಿಸುವಿಕೆಯ ಬಗ್ಗೆ ಶಿಫಾರಸು ಮಾಡುವುದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧ. 6ನೇ ಪ್ರಶ್ನೆ, ಸಂವಿಧಾನದ 79ನೇ ತಿದ್ದುಪಡಿಯು ಇದಕ್ಕೆ ಸಂಬಂಧಿಸಿದೆ. 79ನೇ ತಿದ್ದುಪಡಿ ಕಾಯ್ದೆ 1999 ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು 10 ವರ್ಷಗಳವರೆಗೆ ವಿಸ್ತರಿಸುವುದು ಹಾಗೂ ಆಂಗ್ಲೋ ಇಂಡಿಯನ್ನರಿಗೆ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳಲ್ಲಿ ವಿಶೇಷ ಪ್ರಾತಿನಿಧ್ಯತೆಯನ್ನು 10 ವರ್ಷಗಳವರೆಗೆ ವಿಸ್ತರಿಸಿತು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು 10 ವರ್ಷಗಳಿಗೆ ವಿಸ್ತರಿಸುವುದು. 7ನೇ ಪ್ರಶ್ನೆ, ಸಂಸದೀಯ ರೂಪದ ಸರ್ಕಾರದಲ್ಲಿ ಸಚಿವ ಮಂಡಳಿಯು ಯಾರಿಗೆ ಜವಾಬ್ದಾರವಾಗಿರುತ್ತದೆ? ಸಂಸದೀಯ ರೂಪದ ಸರ್ಕಾರದ ಪ್ರಮುಖ ಲಕ್ಷಣ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಹೊಣೆಗಾರಿಕೆ. ಅನುಚ್ಛೇದ 75ರ ಪ್ರಕಾರ ಮಂತ್ರಿಗಳೆಲ್ಲರೂ ಸಹಿತ ಕಲೆಕ್ಟಿವ್ಲಿ ರೆಸ್ಪಾನ್ಸಿಬಲ್ ಟು ದ ಪಾರ್ಲಿಮೆಂಟ್ ಇನ್ ಜನರಲ್ ಆ್ಯಂಡ್ ಲೋಕಸಭೆ ಇನ್ ಪರ್ಟಿಕ್ಯುಲರ್. ಅಂದರೆ ಸಚಿವ ಮಂಡಳಿಯು ಸಂಸತ್ತಿಗೆ ಸಾಮೂಹಿಕ ಜವಾಬ್ದಾರವಾಗಿರುತ್ತದೆ. ಲೋಕಸಭೆ ಅವಿಶ್ವಾಸ ಗೊತ್ತುವಳಿಯನ್ನು
ಪಾಸ್ ಮಾಡುವುದರ ಮೂಲಕ ಸಚಿವ ಮಂಡಳಿಯನ್ನು ತೆಗೆದುಹಾಕಬಹುದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಂಸತ್ತಿಗೆ. 8ನೇ ಪ್ರಶ್ನೆ, ಒಂದು ರಾಜ್ಯದ ಗಡಿ ರೇಖೆಗಳನ್ನು ಬದಲಾಯಿಸಲು ಭಾರತೀಯ ಸಂವಿಧಾನವು ಈ ಕೆಳಕಂಡ ರೀತಿಯಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಸಂವಿಧಾನದ ಬಹಳಷ್ಟು ಅಂಶಗಳನ್ನು ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ತಿದ್ದುಪಡಿ ಮಾಡಬಹುದು. ಅವುಗಳೆಂದರೆ, ಅನುಚ್ಛೇದ 2 ಅಡಿಯಲ್ಲಿ ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯವನ್ನು ಸೇರಿಸಿಕೊಳ್ಳುವುದು, ರಾಜ್ಯದ ವಿಸ್ತೀರ್ಣ ಹಾಗೂ ಗಡಿ ರೇಖೆಗಳನ್ನು ಬದಲಾಯಿಸುವುದು ಅಥವಾ ರಾಜ್ಯದ ಹೆಸರಿನ ಬದಲಾವಣೆ, ಅನುಚ್ಛೇದ 169 ಅಡಿ ಯಾವುದೇ ರಾಜ್ಯದಲ್ಲಿ ವಿಧಾನ ಪರಿಷತ್ತುಗಳ ಸೃಷ್ಟಿ ಮಾಡುವುದು. ಈ ಎಲ್ಲ ಅಂಶಗಳು ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ ಮಾಡಬಹುದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದಿಂದ. 9ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ 17ನೇ ಅನುಚ್ಛೇದದ ಪ್ರಾಮುಖ್ಯತೆ ಏನೆಂದರೆ ಅದು 17ನೇ ಅನುಚ್ಛೇದ ಅಸ್ಪೃಶ್ಯತೆ ಮತ್ತು ಯಾವುದೇ ರೂಪದಲ್ಲಿ ಅದರ ಆಚರಣೆಯನ್ನು ರದ್ದುಗೊಳಿಸುತ್ತದೆ ಮತ್ತು ಇದು ಕಾನೂನಿನಡಿಯಲ್ಲಿ ಶಿಕ್ಷಾರ್ಹ. ಈ ಅಪರಾಧಕ್ಕೆ ಶಿಕ್ಷೆಯನ್ನು ನಿಯಮಿಸುವ ಕಾನೂನನ್ನು ಮಾಡಲು ಸಂಸತ್ತಿಗೆ ಅಧಿಕಾರ ಕೊಡಲಾಗಿದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಅಸ್ಪೃಶ್ಯತೆ ನಿರ್ಮೂಲನಕ್ಕೆ ಅವಕಾಶ ಒದಗಿಸುತ್ತದೆ. 10ನೇ ಪ್ರಶ್ನೆ, ಭಾರತೀಯ ಸಂವಿಧಾನದನ್ವಯ ಉಚ್ಚ ನ್ಯಾಯಾಲಯಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುವ ಅನುಚ್ಛೇದ ಯಾವುದು? ಅನುಚ್ಛೇದ 226. ಇದು ರಾಜ್ಯದ ಹೈಕೋರ್ಟ್ಗಳಿಗೆ ಮೂಲಭೂತ ಹಕ್ಕುಗಳ ಜಾರಿಗೆ ಹಾಗೂ ಇತರ ಉದ್ದೇಶಗಳಿಗೆ ಕೆಲವೊಂದು ರಿಟ್ಗಳನ್ನು ಹೊರಡಿಸಲು ಅನುಮತಿ ನೀಡುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಅನುಚ್ಛೇದ 226. ಹಾಗೆಯೇ ಅನುಚ್ಛೇದ 227. ಇದು ಹೈಕೋರ್ಟ್ ರಾಜ್ಯದ ಎಲ್ಲ ನ್ಯಾಯಾಲಯಗಳ ಅಧೀಕ್ಷಣಾಧಿಕಾರಕ್ಕೆ ಸಂಬಂಧಿಸಿದೆ. ಇನ್ನು ಅನುಚ್ಛೇದ 225 ಇದು ಹೈಕೋರ್ಟ್ಗಳ ಕಾರ್ಯವ್ಯಾಪ್ತಿ ಜುರಿಸ್ಡಿಕ್ಷನ್ ಬಗ್ಗೆ ಸಂಬಂಧಿಸಿದೆ. ಹಾಗೂ ಅನುಚ್ಛೇದ 32 ಇದು ಮೂಲಭೂತ ಹಕ್ಕುಗಳ ಉಲ್ಲಂಘನೆಗೆ ಪರಿಹಾರಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ನಾವು ಸಂವಿಧಾನದ ಆತ್ಮ ಎಂದು ಕರೆಯುತ್ತೇವೆ. 11ನೇ ಪ್ರಶ್ನೆ, ಒಂದು ಪಂಚಾಯತ್ ರಾಜ್ ರಚನೆಯಲ್ಲಿ ಆಡಳಿತ ವ್ಯವಸ್ಥೆ ಯಾವುದು? 1992ರ ಸಂವಿಧಾನದ 73ನೇ ತಿದ್ದುಪಡಿ ಕಾಯ್ದೆ ದೇಶದಾದ್ಯಂತ 3 ಹಂತದ ಪಂಚಾಯತ್ ವ್ಯವಸ್ಥೆಯನ್ನು ಕೊಡುತ್ತದೆ. ಗ್ರಾಮ ಹಂತದಲ್ಲಿ ಗ್ರಾಮ ಪಂಚಾಯಿತಿಗಳು, ಬ್ಲಾಕ್ ಹಂತದಲ್ಲಿ ತಾಲೂಕು ಪಂಚಾಯಿತಿಗಳು, ಜಿಲ್ಲಾ ಹಂತದಲ್ಲಿ ಜಿಲ್ಲಾ ಪಂಚಾಯಿತಿಗಳು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಗ್ರಾಮ, ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಸ್ಥಳೀಯ ಸ್ವಸರ್ಕಾರದ 3 ಟೈರ್ ರಚನೆ. 12ನೇ ಪ್ರಶ್ನೆ, ಎಬಿಎಸ್ ಕಾರ್ಪಸ್ ರಿಟ್ ಜಾರಿಯಾಗುವುದು ಎಂದರೆ? ಎಬಿಎಸ್ ಕಾರ್ಪಸ್ ಎಂದರೆ ಬಂದಿ ಪ್ರತ್ಯಕ್ಷೀಕರಣದ ಆಜ್ಞಾಪತ್ರ. ಅದಕ್ಕೆ ಸರಿಯಾದ ಉತ್ತರ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನು ಬಂಧನದಲ್ಲಿರಿಸಿದಾಗ ಆ ವ್ಯಕ್ತಿಯನ್ನು ನ್ಯಾಯಾಲಯದ ಮುಂದೆ ಹಾಜರುಪಡಿಸಲು ಮತ್ತು ಅಂತಹ ಬಂಧನ ಕೈಗೊಳ್ಳಲು ಇದ್ದ ಅಧಿಕಾರದ ಬಗ್ಗೆ ತೋರಿಸುವಂತೆ ಆದೇಶದ ರೂಪದಲ್ಲಿ ಕರೆ ನೀಡುವುದು. 13ನೇ ಪ್ರಶ್ನೆ, ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವೀಟೋ ಅಧಿಕಾರವು ನಿಯತವಾಗಿರುತ್ತದೆ? ಸ್ನೇಹಿತರೆ, ಸ್ವಲ್ಪ ನಾವಿಲ್ಲಿ ವೀಟೋ ಅಧಿಕಾರದ ಬಗ್ಗೆ ತಿಳಿದುಕೊಳ್ಳೋಣ. ಸಂಸತ್ನಲ್ಲಿ ಅಂಗೀಕಾರವಾದ ಮಸೂದೆ ಜಾರಿಗೆ ಬರಬೇಕು ಅಂದರೆ ರಾಷ್ಟ್ರಪತಿಗಳವರ ಒಪ್ಪಿಗೆ ಬೇಕು. ಸಂಸತ್ತು ಅಂಗೀಕರಿಸಿದ ಮಸೂದೆ, ಹಣಕಾಸು ಮಸೂದೆಯನ್ನು ಬಿಟ್ಟು ತಮಗೆ ಸರಿಯಿಲ್ಲ ಎಂದು ಅವರಿಗೆ ಮನವರಿಕೆ ಆದರೆ ಅಂಥ ಮಸೂದೆಗೆ ಅವರು ಅನುಮತಿಯನ್ನು ನೀಡದೇ ಇರಬಹುದು ಅಥವಾ ಸಂಸತ್ತಿಗೆ ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸ್ಬೋದು. ಈ ಕ್ರಮವನ್ನು ಸಸ್ಪೆನ್ಸಿವ್ ವಿಟೋ ಎಂದು ಕರೀತೇವೆ, ತಾತ್ಕಾಲಿಕ ನಿಷೇಧಾಧಿಕಾರ ಅಂತ. ಆಗ ಸಂಸತ್ತು ರಾಷ್ಟ್ರಪತಿಯವರ ಸಲಹೆಯನ್ನು ಅಳವಡಿಸಿಕೊಳ್ಳಬಹುದು ಅಥವಾ ಬಿಡಬಹುದು, ಅಥವಾ ಅದೇ ಮಸೂದೆಯನ್ನು ಮತ್ತೆ ಅಂಗೀಕರಿಸಿ ರಾಷ್ಟ್ರಪತಿಯವರ ಸಹಿ ಕಳಿಸಿದಾಗ 111ನೇ ವಿಧಿಯ ಪ್ರಕಾರ ಅವರು ತಮ್ಮ ಒಪ್ಪಿಗೆಯನ್ನು ಕೊಡಲೇಬೇಕಾಗುತ್ತದೆ. ಇನ್ನು ಪಾಕೆಟ್ ವಿಟೋ ಎಂದರೆ 111ನೇ ವಿಧಿ ಸಂಸತ್ತು ಅಂಗೀಕರಿಸಿದ ಮಸೂದೆಗೆ ರಾಷ್ಟ್ರಪತಿಯವರು ತಮ್ಮ ಒಪ್ಪಿಗೆ ನೀಡಲು ಯಾವುದೇ ಕಾಲಮಿತಿಯನ್ನು ಸೂಚಿಸಿಲ್ಲ. ಆದ್ದರಿಂದ ಅವರು ಆ ಮಸೂದೆ ಬಗ್ಗೆ ಗಮನ ಕೊಡದೆ ತಮ್ಮಲ್ಲೇ ಇಟ್ಟುಕೊಳ್ಳಬಹುದು. ಇದನ್ನು ನಾವು ಪಾಕೆಟ್ ವಿಧಿ ವಿಟೋ ಎಂದು ಕರೀತೇವೆ. ಇನ್ನು ನಿರಂಕುಶ ವಿಟೋ, ಸರ್ಕಾರ ಮಂಡಿಸಿದ ಮಸೂದೆ ಸಂಸತ್ತಿನಿಂದ ಅಂಗೀಕೃತವಾಗಿ ರಾಷ್ಟ್ರಪತಿಯವರ ಒಪ್ಪಿಗೆ ದೊರಕುವ ಮೊದಲೇ ಮಂತ್ರಿಮಂಡಲ ರಾಜೀನಾಮೆ ಕೊಟ್ಟು ಹೊಸ ಮಂತ್ರಿಮಂಡಲ ಆ ಮಸೂದೆಗೆ ಒಪ್ಪಿಗೆ ಕೊಡಬಾರದು ಎಂದು ಶಿಫಾರಸು ಮಾಡಿದರೆ ಆಗ ರಾಷ್ಟ್ರಪತಿಯವರು ಅದಕ್ಕೆ ಅನುಮತಿಯನ್ನು ತಡೆ ಹಿಡಿತಕ್ಕಂಥ ನಿರಂಕುಶ ವಿಟೋವನ್ನು ಚಲಾಯಿಸಬಹುದು. ಇನ್ನು 4ನೇದು ಕ್ವಾಲಿಫೈಡ್ ವಿಟೋ. ಈ ಕ್ವಾಲಿಫೈಡ್ ವಿಟೋ ಅಮೇರಿಕದ ಅಧ್ಯಕ್ಷರ ವಿಟೋ. ಇದು ಅಮೇರಿಕದ ಕಾಂಗ್ರೆಸ್ ಒಂದು ಮಸೂದೆಯನ್ನು ಅಧ್ಯಕ್ಷರಿಗೆ ಸಲ್ಲಿಸಿದಾಗ
ಆ ಅಧ್ಯಕ್ಷರು ಅದಕ್ಕೆ ಸಮ್ಮತಿ ನೀಡದೆ 10 ದಿನಗಳ ಒಳಗೆ ಆಕ್ಷೇಪಣೆಗಳ ಹೇಳಿಕೆಯೊಡನೆ ಅದನ್ನು ಮತ್ತೆ ಪುನಃ ಕಾಂಗ್ರೆಸ್ಗೆ ಹಿಂದಿರುಗಿಸಬಹುದು. ಆವಾಗ ಕಾಂಗ್ರೆಸ್ ಎರಡೂ ಸದನಗಳು ಅದನ್ನು ಪುನರ್ ಪರಿಶೀಲನೆ ಮಾಡಿ ಎರಡೂ ಸದನಗಳಲ್ಲಿ ಹಾಜರಿದ್ದ ಸದಸ್ಯರ 2/3 ಬಹುಮತದಿಂದ ಸ್ವೀಕೃತವಾಗಿದ್ದಲ್ಲಿ ಆ ಮಸೂದೆಯು ಅಧ್ಯಕ್ಷರ ಹಸ್ತಾಕ್ಷರವಿಲ್ಲದೆ ಅಧಿನಿಯಮವಾಗುತ್ತದೆ. ಇನ್ನು ಭಾರತದ ರಾಷ್ಟ್ರಪತಿಯವರಿಗೆ ಬಂದರೆ ನಿರಂಕುಶ ವಿಟೋ, ತಾತ್ಕಾಲಿಕ ನಿಷೇಧಾಧಿಕಾರ, ಪಾಕೆಟ್ ವಿಟೋ ಅಧಿಕಾರವು ನಿಯತವಾಗಿರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಎ, ಬಿ ಮತ್ತು ಸಿ ಮಾತ್ರ. 14ನೇ ಪ್ರಶ್ನೆ, ಈ ಪೈಕಿ ಯಾವುದು ರಾಜ್ಯಪಾಲರ ಶಾಸನಾತ್ಮಕ ತೊಡಗುವಿಕೆಯನ್ನು ಸೂಚಿಸುವುದಿಲ್ಲ? ರಾಜ್ಯಪಾಲರ ಶಾಸನಾತ್ಮಕ ಅಧಿಕಾರಗಳಲ್ಲಿ ಸಂವಿಧಾನದ ವಿಧಿ 175 ಪ್ರಕಾರ ಅವರು ಶಾಸಕಾಂಗದ ಯಾವುದೇ ಸದನಕ್ಕೆ ಸಂದೇಶವನ್ನು ಕಳಿಸಬಹುದು. ಶಾಸಕಾಂಗ ಅಂಗೀಕರಿಸಿದ ಮಸೂದೆ ಜಾರಿಗೆ ಬರಬೇಕಾದರೆ ರಾಜ್ಯಪಾಲರ ಒಪ್ಪಿಗೆ ಬೇಕೇ ಬೇಕು. 200ನೇ ವಿಧಿ ಪ್ರಕಾರ ಮಸೂದೆಗೆ ಅವರು ತಮ್ಮ ಒಪ್ಪಿಗೆಯನ್ನು ಕೊಡಬಹುದು ಅಥವಾ ತಡೆ ಹಿಡಿಯಬಹುದು ಅಥವಾ ಶಾಸಕಾಂಗದ ಪುನರ್ ಪರಿಶೀಲನೆಗೆ ವಾಪಸ್ ಕಳಿಸ್ಬೋದು ಅಥವಾ ರಾಷ್ಟ್ರಪತಿಗಳ ಅಂಕಿತಕ್ಕೆ ಮಸೂದೆಯನ್ನು ಕಾಯ್ದಿರಿಸಬಹುದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕಾತಿಗೆ ರಾಷ್ಟ್ರಪತಿಯೊಡನೆ ಸಮಾಲೋಚನೆ, ಇದು ನ್ಯಾಯಿಕ ಅಧಿಕಾರವಾಗಿರುತ್ತದೆ, ಶಾಸನಾತ್ಮಕ ತೊಡಗುವಿಕೆ ಅಲ್ಲ. 15ನೇ ಪ್ರಶ್ನೆ, ಈ ಪೈಕಿ ಯಾವುದು ಅನುಚ್ಛೇದ 23(1) ಖಾತ್ರಿಪಡಿಸಲಾದ ಶೋಷಣೆಯ ವಿರುದ್ಧದ ಹಕ್ಕು ವ್ಯಾಪ್ತಿಗೆ ಬರದು? 23(1) ವಿಧಿ ಅನ್ವಯ ಮಾನವ ಕಳ್ಳ ಸಾಗಾಣಿಕೆ, ಬೇಗಾರ್ ಮತ್ತು ಅದೇ ರೀತಿಯ ಬಲವಂತ ದುಡಿಮೆಗಳನ್ನು ನಿಷೇಧಿಸಲಾಗಿದೆ ಮತ್ತು ಈ ನಿಯಮವನ್ನು ಉಲ್ಲಂಘಿಸಿದವರಿಗೆ ಕಾನೂನು ಪ್ರಕಾರ ಶಿಕ್ಷೆ ವಿಧಿಸಲಾಗುತ್ತದೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಜ್ಯ ವಿಧಿಸಿದ ಚುನಾವಣಾ ಕರ್ತವ್ಯ. 16ನೇ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಸಂವಿಧಾನದ ಅನುಚ್ಛೇದ 108 ಪ್ರಕಾರ ಯಾವುದೇ ಮಸೂದೆ ಅಂದರೆ ಹಣಕಾಸಿನ ಮಸೂದೆ ಹಾಗೂ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಹೊರತುಪಡಿಸಿ ಎರಡು ಸದನಗಳ ನಡುವೆ ಬಿಕ್ಕಟ್ಟು ಉಂಟಾದರೆ ಅಥವಾ ಒಮ್ಮತ ಇರ್ತಿದ್ದರೆ ವಿಷಯವನ್ನು ಇತ್ಯರ್ಥಗೊಳಿಸಲು ಜಂಟಿ ಅಧಿವೇಶನವನ್ನು ಕರೆಯುವ ಅಧಿಕಾರವನ್ನು ಸಂವಿಧಾನ ರಾಷ್ಟ್ರಾಧ್ಯಕ್ಷರಿಗೆ ನೀಡಿದೆ. ಅದಕ್ಕಾಗಿ ರಾಷ್ಟ್ರಾಧ್ಯಕ್ಷರು ಜಂಟಿ ಅಧಿವೇಶನಕ್ಕೆ ಕರೆ ನೀಡಬಹುದು. ಇನ್ನು ಅಂಥ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ಲೋಕಸಭಾ ಅಧ್ಯಕ್ಷರು ವಹಿಸಿಕೊಂಡಿರ್ತಾರೆ. ಹಾಗಾಗಿ ಇದರಲ್ಲಿ ಸರಿಯಾದ ಉತ್ತರ ಎ ಮಾತ್ರ. 14ನೇ ಪ್ರಶ್ನೆ, ಲೋಕಸಭೆ ಸಭಾಧ್ಯಕ್ಷರನ್ನು ಅಧಿಕಾರದಿಂದ ತೆಗೆದುಹಾಕುವುದು ಹೀಗೆ? ಲೋಕಸಭೆ ಸಭಾಧ್ಯಕ್ಷರನ್ನು ಪದಚ್ಯುತಿಗೊಳಿಸಲು ಲೋಕಸಭೆಗೆ ಅಧಿಕಾರವಿದೆ. 94(c) ವಿಧಿಯ ಪ್ರಕಾರ 14 ದಿನಗಳಿಗೆ ನೋಟಿಸ್ ನೀಡಿ ಪದಚ್ಯುತಿಗೊಳಿಸುವ ನಿರ್ಣಯವು ಲೋಕಸಭೆಯ ಬಹುಮತದಿಂದ ಅಂಗೀಕಾರವಾದರೆ ಸ್ಪೀಕರ್ ತಮ್ಮ ಸ್ಥಾನವನ್ನು ಕಳೆದುಕೊಳ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸದನದ ಎಲ್ಲ ಸದಸ್ಯರ ಬಹುಮತದಿಂದ ನಿರ್ಣಯವನ್ನು ಹೊರಡಿಸುವುದರಿಂದ. 18ನೇ ಪ್ರಶ್ನೆ, ಸಂವಿಧಾನದ ಯಾವ ಅನುಚ್ಛೇದ ಶಿಕ್ಷಣದ ಪ್ರಾಥಮಿಕ ಘಟ್ಟದಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ನೀಡಲು ಅಗತ್ಯ ಸೌಲಭ್ಯವನ್ನು ಒದಗಿಸುವುದು ಪ್ರತಿಯೊಂದು ಸರ್ಕಾರದ ಪ್ರಯತ್ನವಾಗಿರಬೇಕೆಂದು ಉಪಬಂಧಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ 350(a). 19ನೇ ಪ್ರಶ್ನೆ, ಭಾರತ ಸಂವಿಧಾನದ 156ನೇ ಕಲಂ ಒಬ್ಬ ರಾಜ್ಯಪಾಲರು ಅವರು ಅಧಿಕಾರ ಸ್ವೀಕರಿಸಿದಾಗಿನಿಂದ 5 ವರ್ಷಗಳ ಅವಧಿಯವರೆಗೂ ಅಧಿಕಾರದಲ್ಲಿರುತ್ತಾರೆ ಎಂದು ಉಪಬಂಧಿಸಿದೆ. ಈ ಮೇಲಿನ ಕಲಮಿನಿಂದ ಕೆಳಗಿನ ಯಾವುದನ್ನು ತರ್ಕಿಸಬಹುದು? ಸಂವಿಧಾನದ 156ನೇ ವಿಧಿ ರಾಜ್ಯಪಾಲರ ಅಧಿಕಾರದ ಅವಧಿ ಬಗ್ಗೆ ತಿಳಿಸುತ್ತದೆ. ಇದರ 1ನೇ ಉಪವಿಧಿ ಪ್ರಕಾರ ರಾಷ್ಟ್ರಪತಿ ಇಷ್ಟಪಡುವವರೆಗೂ ಅವರು ಅಧಿಕಾರದಲ್ಲಿರಬಹುದು. 2ನೇ ಉಪವಿಧಿ ಪ್ರಕಾರ ರಾಷ್ಟ್ರಪತಿಗೆ ರಾಜೀನಾಮೆ ಪತ್ರ ಬರೆದು ಅಧಿಕಾರ ಬಿಡಬಹುದು. ಈ ನಿಯಮಗಳಿಗೆ ಒಳಪಟ್ಟು ಇವರು ಅಧಿಕಾರ ವಹಿಸಿಕೊಂಡ ದಿನದಿಂದ 5 ವರ್ಷಗಳವರೆಗೆ ಅಧಿಕಾರದಲ್ಲಿರುವರೆಂದೂ 3ನೇ ಉಪವಿಧಿ ತಿಳಿಸುತ್ತದೆ. ಅಲ್ಲದೆ 5 ವರ್ಷದ ಅವಧಿ ಮುಗಿದರೆ ತಮ್ಮ ಉತ್ತರಾಧಿಕಾರಿ ಅಧಿಕಾರ ವಹಿಸಿಕೊಳ್ಳುವವರೆಗೂ ಅಧಿಕಾರದಲ್ಲಿ ಮುಂದುವರಿಯಬಹುದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಇವೆರಡೂ ಅಲ್ಲ. 20ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅವುಗಳಲ್ಲಿ ಯಾವುದು ಅಥವಾ ಯಾವುವು ಸರಿ ಎಂದು ಆಯ್ಕೆ ಮಾಡಿ. ಮೊದಲನೇ ಹೇಳಿಕೆ, ಭಾರತದ ಮುಖ್ಯ ನ್ಯಾಯಾಧೀಶರು 6 ವರ್ಷಗಳು ಅಥವಾ 65 ವರ್ಷ ವಯಸ್ಸು ಹೊಂದುವವರೆಗೂ ಅಧಿಕಾರದಲ್ಲಿರಬಹುದು. ಭಾರತದ ಸಂವಿಧಾನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಸೇವಾ ಅವಧಿಯನ್ನು ಫಿಕ್ಸ್ ಮಾಡಿಲ್ಲ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು 65 ವರ್ಷಗಳ ವಯಸ್ಸಿನವರೆಗೂ ತಮ್ಮ ಪದವಿಯನ್ನು ಧಾರಣೆ ಮಾಡಿರುತ್ತಾರೆ. ಇನ್ನು ಎರಡನೇದಾಗಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು
ತಾವು ಸಹಿ ಮಾಡಿದ ಪತ್ರವನ್ನು ರಾಷ್ಟ್ರಪತಿಗಳವರಿಗೆ ಕಳಿಸುವ ಮೂಲಕ ತಮ್ಮ ಪದವಿಗೆ ರಾಜೀನಾಮೆ ಕೊಡಬಹುದು. ಇನ್ನು ಮೂರನೇ ಹೇಳಿಕೆ, ಸಂಸತ್ತಿನ ಶಿಫಾರಸಿನ ಮೇರೆಗೆ ರಾಷ್ಟ್ರಾಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರದಿಂದ ತೆಗೆದುಹಾಕಬಹುದು. ಈ ಮೂರು ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಸಿ ಮಾತ್ರ. ಹಾಗಾಗಿ ಸರಿಯಾದ ಉತ್ತರ ಸಿ ಮಾತ್ರ.